ಸ್ನೇಹಿತರೆ ನಮಸ್ಕಾರ. ಪ್ರಖ್ಯಾತ ನಟಿ ರವೀನಾ ಟಂಡನ್ ಯಾರಿಗೂ ಗೊತ್ತಿಲ್ಲ ಹೇಳಿ. ಕನ್ನಡದ ಉಪೇಂದ್ರ ಮತ್ತು KGF ಸಿನಿಮಾದಲ್ಲೂ ಕೂಡ ನಟಿಸಿದಂತಹ ರವೀನಾ ಟಂಡನ್ ಬಾಲಿವುಡ್ ಮಾತ್ರವಲ್ಲದೆ ಇತರ ಚಿತ್ರರಂಗದಲ್ಲೂ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್. ಬಹುತೇಕ ದೊಡ್ಡ ದೊಡ್ಡ ಸ್ಟಾರ್ ನಟರ ಜೊತೆಗೆ ನಟಿಸಿರುವಂಥ ರವೀನಾ ಟಂಡನ್ ಒಂದು ಕಾಲದಲ್ಲಿ ಬಾಲಿವುಡ್ನ ಬಹುಬೇಡಿಕೆಯ ನಟಿ. ಸದ್ಯ ತನ್ನ ಪತಿ ಮತ್ತು ಮಕ್ಕಳೊಂದಿಗೆ ಸುಂದರವಾದಂತಹ ಮತ್ತು ಒಂದು ನೆಮ್ಮದಿಯ ಜೀವನವನ್ನು ಸಾಗಿಸ್ತಿರುವಂಥ ಈಕೆಯ ಬಾಳಲು ಕೂಡ ಸಾಕಷ್ಟು ಕಹಿ ಘಟನೆಗಳು ನಡೆದಿತ್ತು ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಒಂದು ವಿಚಾರವಂತೂ ಈಗ ಮತ್ತೆ ಬಾಲಿವುಡ್ನಲ್ಲಿ ಭಾರಿ ಸುದ್ದಿಯನ್ನು ಎಬ್ಬಿಸಿದೆ. ಅದೇನು ಅಂತ ಹೇಳಿದ್ರೆ, ಅಕ್ಷಯ್ ಕುಮಾರ್ ಜೊತೆಗೆ ರವೀನಾ ಟಂಡನ್ ಎಂಗೇಜ್ಮೆಂಟ್ ಆಗಿತ್ತು ಅನ್ನುವಂಥದ್ದು. ಮಸ್ತ್ ಹುಡುಗಿ ಈ ರೀತಿಯಾದಂಥ ಒಂದು ವಿಚಾರವನ್ನು ಈಗ ಎಲ್ಲರ ಎದುರುಗಡೆ ಬಿಚ್ಚಿಟ್ಟಿದ್ದಾರೆ. ಸ್ವತಃ ಆಕೆಯೇ ತೆರೆದಿಟ್ಟಿರುವಂಥ ಲವ್ ಸ್ಟೋರಿಯ ಕಹಾನಿ ಇದು. ಯಾರೋ ಮೂರನೇವ್ರು ಹೇಳಿದರೆ ಒಂಥರ, ಆಕೆ ಹೇಳಿದರು. ಯಾಕೆ ಅಕ್ಷಯ್ ಕುಮಾರ್ ಜೊತೆಗೆ ಎಂಗೇಜ್ಮೆಂಟ್ ಆಯಿತು, ಆ ಎಂಗೇಜ್ಮೆಂಟ್ ಮುರಿದು ಬಿದ್ದಿದ್ದು ಯಾಕೆ, ಅಕ್ಷಯ್ ಕುಮಾರ್ ಮತ್ತು ರವೀನಾ ಟಂಡನ್ ನಡುವೆ ಮದುವೆ ಆಗದಿರೋದು ಯಾಕೆ ಅನ್ನುವಂತಹ ಪ್ರಶ್ನೆಗೆ ಸ್ವತಃ ಆಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ KGFನ ಬೆಡಗಿ ಉಪೇಂದ್ರನ ಹುಡುಗಿ ಹೇಳಿದ್ದೇನು, ಈಕೆಯ ಮನದಾಳದ ಮಾತುಗಳೇನು, ಇವರ ಲವ್ ಸ್ಟೋರಿ ಬ್ರೇಕಪ್ ಆಗಿದ್ದು ಹೇಗೆ ಯಾವ ರೀತಿ ಆಯಿತು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರವೀನಾ ಟಂಡನ್ ಯಾರಿಗೆ ಗೊತ್ತಿಲ್ಲ ಹೇಳಿ. 16ನೇ ವಯಸ್ಸಿನಲ್ಲಿ ಚಿತ್ರರಂಗಕ್ಕೆ ಪ್ರವೇಶ ಮಾಡಿದಂಥ ರವೀನಾ ಟಂಡನ್ ಅಕ್ಷಯ್ ಕುಮಾರ್, ಸಲ್ಮಾನ್ ಖಾನ್ ಮತ್ತು ಬಾಲಿವುಡ್ನ ಬಹುತೇಕ ಸ್ಟಾರ್ ನಟರ ಜೊತೆಗೆ ಅತಿ ಹೆಚ್ಚು ಸಿನಿಮಾಗಳನ್ನು ನಟಿಸಿದಂತಹ ನಟಿಯೂ ಕೂಡ ಹೌದು. ಅದರ ಜೊತೆಗೆ ಕನ್ನಡದಲ್ಲಿ ಉಪೇಂದ್ರ ಮತ್ತು KGF 2 ಚಿತ್ರಗಳ ಮೂಲಕ ಕನ್ನಡ ಚಿತ್ರರಂಗದಲ್ಲೂ ಕೂಡ ತನ್ನ ಅನನ್ಯ ಗುರುತನ್ನು ಮೂಡಿಸಿರುವಂತಹ ಅದ್ಭುತವಾದಂಥ ಕಲಾವಿದೆ. ಇಬ್ಬರು ಮಕ್ಕಳನ್ನು ದತ್ತು ಪಡೆದು ಅವರಿಗೆ ಈಗ ಅಜ್ಜಿಯೂ ಕೂಡ ಆಗಿದ್ದಾರೆ. ಈ ವೃತ್ತಿಪರ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಿದ್ದಾರೆ ಈ ಸುಂದರವಾದಂಥ ನಟಿ. ರವೀನಾ ಟಂಡನ್ಗೆ ಈಗ ಬರೋಬ್ಬರಿ 51 ವರ್ಷ. 1974 ಅಕ್ಟೋಬರ್ 26ರಂದು ಜನಿಸಿದಂಥ ರವೀನಾ ಟಂಡನ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಈ ಬಾಲಿವುಡ್ನ ರಂಗದಲ್ಲಿ ಅತ್ಯಂತ ಪಾಪ್ಯುಲರ್. ಹಿಂದಿಯ ಬಹುತೇಕ ಸ್ಟಾರ್ ನಟರ ಜೊತೆಗೆ ನಟಿಸಿರುವಂಥ ರವೀನಾ ಟಂಡನ್ 1991ರಲ್ಲಿ ಪತ್ತರ್ ಕೆ ಫೂಲ್ ಹೆಸರಿನ ಸಿನಿಮಾವನ್ನು ಮಾಡ್ತಾರೆ. ಗೋವಿಂದ, ಅಕ್ಷಯ್ ಕುಮಾರ್, ಸುನಿಲ್ ಶೆಟ್ಟಿ, ಸಲ್ಮಾನ್ ಖಾನ್, ಶಾರುಖ್ ಖಾನ್ ಹೀಗೆ ಯಾವ ನಟರ ಜೊತೆಗೆ ಈಕೆ ನಟಿಸಿಲ್ಲ ಹೇಳಿ. ಎಲ್ಲರ ಜೊತೆಯೂ ಕೂಡ ತೆರೆಯನ್ನು ಹಂಚಿಕೊಂಡಿದ್ದಾಳೆ. 2004ರಲ್ಲಿ ಅನಿಲ್ ತಡಾನಿ ಜೊತೆಗೆ ರವೀನಾ ಟಂಡನ್ ಅವರು ಮದುವೆಯನ್ನು ಆಗ್ತಾರೆ. ಉಪೇಂದ್ರ ಸಿನಿಮಾದ ಮೂಲಕ ಕನ್ನಡಕ್ಕೆ ಕಾಲಿಟ್ಟಂತಹ ರವೀನಾ ಇದಾದ ಬಳಿಕ ಮತ್ತೆ ಕನ್ನಡಕ್ಕೆ ಬಂದಿದ್ದು KGF 2 ಚಿತ್ರದಲ್ಲಿ. ಇದರಲ್ಲಿ ರಮಿಕಾ ಸೇನ್ ಪಾತ್ರದಲ್ಲಿ ಈಕೆ ಮಿಂಚಿದರು. ಅವರ ಪಾತ್ರ ಸಿಕ್ಕಾಬಟ್ಟೆ ಮಹತ್ವ ಪಡೆದಂಥ ಪಾತ್ರ ಅನ್ನೋದರಲ್ಲಿ ಡೌಟೇ ಇಲ್ಲ. 16ನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಈಕೆ ಆಗ ತಾನೇ ಕಾಲೇಜಿಗೆ ತೆರಳಿ 2 ವರ್ಷ ಆಗಿತ್ತು. ನಂತರ ಶಿಕ್ಷಣವನ್ನು ತೊರೆದು ಫ್ಯಾಷನ್ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಸಿನಿಮಾ ಆಫರ್ಗಳು ಒಂದಾದ್ಮೇಲೆ ಒಂದು ಬರ್ತಾನೆ ಹೋದವು. ಅದಾದ ಬಳಿಕ ಆಕೆ ಹಿಂತಿರುಗಿ ನೋಡಲೇ ಇಲ್ಲ. 21ನೇ ವಯಸ್ಸಿಗೆ ಇಬ್ಬರನ್ನ ರವೀನಾ ದತ್ತನ ಪಡಿತಾರೆ. ಈ ಮೂಲಕ ಇಬ್ಬರಿಗೆ ತಾಯಿ ಆಗ್ತಾರೆ. ಅವರಿಗೆ ಪೂಜಾ ಹಾಗೂ ಛಾಯಾ ಅಂತೇಳಿ ನಾಮಕರಣವನ್ನು ಮಾಡ್ತಾರೆ. ಸೋದರ ಸಂಬಂಧಿ ಮಕ್ಕಳನ್ನೇ ಇವರು ದತ್ತು ಪಡಿತಾರೆ. ಆಗ ರವೀನಾಗೆ ಮದುವೆ ಕೂಡ ಆಗಿರಲಿಲ್ಲ. ಇನ್ನು ರವೀನಾ ಟಂಡನ್ ಹಾಗೂ ಅಜಯ್ ದೇವ್ಗನ್ ಕ್ಲಾಸ್ಮೇಟ್ಸ್ ಕೂಡ ಆಗಿದ್ರು. ಮುಂಬೈನ ಕಾಲೇಜ್ ಒಂದರಲ್ಲಿ ಒಟ್ಟಿಗೆ ಓದ್ತಾ ಇದ್ರು ಅನ್ನೋದು ಅತ್ಯಂತ ವಿಶೇಷ. ಬಟ್ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನರಿಗೆ ಗೊತ್ತಿರೋದಂಥ ಒಂದು ಲವ್ ಸ್ಟೋರಿ ಸ್ವತಃ ಈಗ ಭಾರಿ ಚರ್ಚೆಗೆ ಬಂದಿದೆ. ರವೀನಾ ಟಂಡನ್ ಒಂದು ಕಾಲದಲ್ಲಿ ಬಾಲಿವುಡ್ನ ಭಾರಿ ಬೇಡಿಕೆಯ ನಟಿ. ಸದ್ಯ ತನ್ನ ಪತಿ ಹಾಗೂ ಮಕ್ಕಳ ಜೊತೆಗೆ ಸುಂದರವಾದಂತಹ ಸಂಸಾರವನ್ನು ಸಾಗಿಸ್ತಿರುವಂತಹ ಈಕೆ ಮತ್ತೊಂದು ಕಡೆ ಅಕ್ಷಯ್ ಕುಮಾರ್ ಜೊತೆಗೆ ಈಕೆಯ ಪ್ರೇಮದಾಟದ ಬಗ್ಗೆನೂ ಕೂಡ ಈಗ ಬಹಿರಂಗ ಆಗಿದೆ. ಈಗೇನೋ ಅಕ್ಷಯ್ ಕುಮಾರ್ ತನ್ನ ಪತ್ನಿ ಹಾಗೂ ಮಕ್ಕಳ ಜೊತೆಗೆ ಅದ್ಭುತವಾದಂಥ ಸಮಯವನ್ನು ಕಳೀತಾ ತಮ್ಮ ಸುಖ ಸಂಸಾರವನ್ನು ಎಂಜಾಯ್ ಮಾಡ್ತಾ ಇದ್ರೆ, ಒಂದು ಕಾಲದಲ್ಲಿ ಈ ಜೋಡಿ ನಡುವೆ ಒಂದು ಸುಮಧುರದಂತಹ ಒಂದು ಸ್ನೇಹ ಮತ್ತು ಪ್ರೀತಿಯ ಅಧ್ಯಾಯದ ಪುಟ ತೆರೆದುಕೊಂಡಿತ್ತು ಅನ್ನೋಂಥದ್ದು ಸಾಕಷ್ಟು ಜನರಿಗೆ ಗೊತ್ತೇ ಇಲ್ಲ. ಬಟ್ ಆ ಪುಟ ಎಷ್ಟು ಬೇಗ ತೆರೆಯಿತೋ ಅಷ್ಟೇ ಬೇಗ ಮುಚ್ಕೊಳ್ತು ಅನ್ನೋದು ಕೂಡ ದುರಂತ. ಒಂದು ಸಮಯದಲ್ಲಿ ಎಂಗೇಜ್ಮೆಂಟ್ವರೆಗೂ ಕೂಡ ಹೋಗಿದ್ದಂಥ ಇವರ ಬಾಂಧವ್ಯ ಕೊನೆಗೆ ಕಳಚಿ ಬಿದ್ದಿದ್ದು ಮಾತ್ರ ದುರಂತ. ಇಬ್ಬರು ಬೇರೆ ಬೇರೆ ಆಗ್ತಾರೆ, ಬೇರೆ ಬೇರೆ ದಾರಿಯತ್ತ ಮುಖ ತಿರುಗಿಸಿ ನಡೀತಾರೆ. ಅವತ್ತಿನಿಂದ ರವೀನಾ ಟಂಡನ್ ಬೇರೆ, ಅಕ್ಷಯ್ ಕುಮಾರ್ ಬೇರೆ ಆಗ್ತಾರೆ. ಆದರೆ ಇವರ ಪ್ರೀತಿ ಅವತ್ತಿಗೂ ಕೂಡ ಸತ್ತಿಲ್ಲ, ಇವತ್ತಿಗೂ ಕೂಡ ಸಾಯೋಲ್ಲ, ಮುಂದೆಯೂ ಕೂಡ ಸಾಯೋಕ್ಕೆ ಚಾನ್ಸೇ ಇಲ್ಲ ಅನ್ನೋದು ಮಾತ್ರ ಸತ್ಯ. 90ರ ದಶಕದಲ್ಲಿ ರವೀನಾ ಹಾಗೂ ಅಕ್ಷಯ್ ಕುಮಾರ್ ನಡುವಿನ ಕೆಮಿಸ್ಟ್ರಿ ಟಾಕ್ ಆಫ್ ದಿ ಟೌನ್ ಆಗಿತ್ತು. ಇಬ್ಬರು ನಟಿಸಿದಂತಹ ಬಹುತೇಕ ಸಿನಿಮಾಗಳು ಸೂಪರ್ ಹಿಟ್ ಆಗಿದ್ವು. ಅದರಲ್ಲೂ ಕೂಡ ಮೊಹರಾ ಸಿನಿಮಾದಲ್ಲಿ ಈ ಜೋಡಿಯನ್ನು ನೋಡಿದಂತಹ ಸಿನಿ ರಸಿಕರು ಎಲ್ಲರೂ ಕೂಡ ಶಾಬಾಸ್ ಅಂತೇಳಿ ಹೇಳಿದರು. ಆಗಲೇ ಇವರಿಬ್ಬರ ನಡುವೆ ಕುಚ್ಚು ಹೋರಾಯೆ ಅಂತ ಹೇಳ್ಬಿಟ್ಟು ಗೊತ್ತಾಗಿತ್ತು, ರೂಮರ್ಸ್ಗಳು ಎದ್ದಿತ್ತು. ನಿಜ ಜೀವನದಲ್ಲೂ ಕೂಡ ಈ ಜೋಡಿ ಪ್ರಣಯ ಪಕ್ಷಿಗಳಾಗಿ ಹಾರಾಡುತ್ತಿದ್ದಾವೆ ಅನ್ನೋದು ಆವಾಗಲೇ ಗೊತ್ತಾಗಿತ್ತು. ರವೀನಾ ನಿಜಕ್ಕೂ ಕೂಡ ಇದನ್ನು ಒಂದು ಬಾಂಧವ್ಯವಾಗಿ ರೂಪಿಸಿಕೊಂಡಿದ್ರು. ಅಕ್ಷಯ್ ಜೊತೆಗೆ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಮುಂದಾಗಿದ್ರು. ಆದರೆ ಅಕ್ಷಯ್ ಆಸೆಯಂತೆ ಕುಟುಂಬಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ಮನೆಯಲ್ಲಿಯೇ ಉಳಿದು ಬಿಟ್ಟರು.
ರವೀನಾ ಮತ್ತು ಅಕ್ಷಯ್ ಕುಮಾರ್ ಇಬ್ಬರು ಕೂಡ ಈ ಬಗ್ಗೆ ಹೇಳಿಕೊಂಡಿದ್ದಾರೆ. ಈ ಹಿಂದೆ ನಾವಿಬ್ಬರು ಕೂಡ ಎಂಗೇಜ್ ಆಗಿದ್ವಿ ಅಂತಲೂ ಕೂಡ ಹೇಳಿದ್ದಾರೆ. ರವೀನಾ ಒಂದು ಬಾರಿ ಇದರ ಬಗ್ಗೆ ಕುಲ್ಲಂಕುಲ್ಲವಾಗಿ ಮಾತನಾಡಿದರು. ಅಕ್ಷಯ್ ಕುಮಾರ್ ಅವರ ಕುಟುಂಬ ನನ್ನ ಕುಟುಂಬವನ್ನು ಭೇಟಿ ಮಾಡೋದಕ್ಕೆ ದೆಹಲಿಗೆ ಮುಂಬೈಯಿಂದ ಬಂದಿದ್ರು. ಅಂದೇ ನಮ್ಮ ಎಂಗೇಜ್ಮೆಂಟ್ ಕೂಡ ಸಂಪ್ರದಾಯಬದ್ಧವಾಗಿ ನಡೆದಿತ್ತು. ಪಂಡಿತರು ಬಂದು ನಿಶ್ಚಿತಾರ್ಥದ ವಿಧಿವಿಧಾನಗಳನ್ನು ನಡೆಸಿಕೊಟ್ಟಿದ್ರು. ನನ್ನ ತಲೆಯ ಮೇಲೆ ಹಿರಿಯರು ಕೆಂಪು ದುಪ್ಪಟ್ಟವನ್ನು ಕೂಡ ಹೊದಿಸಿದ್ರು ಅಂತ ಹೇಳ್ಬಿಟ್ಟು ರವೀನಾ ಟಂಡನ್ ಈ ಹಿಂದೆ ನಡೆದಂಥ ಘಟನೆಯನ್ನು ವಿವರಿಸ್ತಾರೆ. ಸಿಮಿ ಗೆರೆವಾಲಾ ಅವರ ಶೋನಲ್ಲಿ ಮಾತನಾಡಿದಂತಹ ರವೀನಾ ಈ ವಿಚಾರವನ್ನು ಬಹಿರಂಗಪಡಿಸಿದರು. ಈ ಹಿಂದೆ ತಮ್ಮ ಮತ್ತು ಅಕ್ಷಯ್ ನಡುವೆ ಇದ್ದಿದ್ದಂಥ ಬಾಂಧವ್ಯದ ಬಗ್ಗೆ ಮಾತನಾಡಿದರು. ನಾನು ನನಗೆ ಗೊತ್ತಿದ್ದಂಥ ಒಬ್ಬ ವ್ಯಕ್ತಿಯ ಜೊತೆಗೆ ಬೆಸೆದುಕೊಂಡಿದ್ದೆ. ಇದನ್ನೇ ನಾನು ಬಯಸಿದ್ದೆ ಕೂಡ. ಒಂದು ಸಾಮಾನ್ಯ ಜೀವನ ನಡೆಸೋದಕ್ಕೆ ನಾನು ರೆಡಿಯಾಗಿದ್ದೆ. ಆದರೆ ಇದನ್ನು ನಾನು ಮದುವೆಯ ಮುಂಚೆ ತಡೆದು ಬಿಟ್ಟೆ. ಕಾರಣ ನನ್ನ ಶೂಟಿಂಗ್ನ ಕೊನೆಯ ದಿನ ಆ ಒಂದು ಘಟನೆ ನಡೆದೇ ಬಿಡಿತು. ನಾವು ಮದುವೆಗೆ ಮುಂದಾದಾಗ ನಾನು ನನ್ನ ಕೆರಿಯರ್ ಮುಂದುವರಿಸಿದ್ದೆ. ಅಕ್ಷಯ್ ಇನ್ನು ಮುಂದೆ ನೀನು ನಟಿಸೋದು ಬೇಡ ಅಂತೇಳಿ ಹೇಳಿದರು. ಈ ಸಮಯದಲ್ಲಿ ನಾನು ಅಕ್ಷಯ್ಗೆ ಹೇಳಿದ್ದು ಒಂದೇ ಮಾತು, ಈಗಾಗಲೇ ನಾನು ನನ್ನ ಕೆರಿಯರನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಒಂದು ವೇಳೆ ನಿನ್ನ ಮತ್ತು ನನ್ನ ಕೆರಿಯರ್ ಮಧ್ಯೆ ಆಯ್ಕೆ ಬಂದರೆ ನಾನು ನನ್ನ ಕೆರಿಯರನ್ನೇ ಆಯ್ಕೆ ಮಾಡ್ತೇನೆ ಹೊರತು ನಿನ್ನನ್ನಲ್ಲ ಅಂಥೇಳಿ ಕಡ್ಡಿ ಮುರಿದಂತೆ ರವೀನಾ ಹೇಳ್ತಾರೆ. ಈ ಮೂಲಕ ನಮ್ಮ ಈ ಪ್ರೀತಿ ಮತ್ತು ಪ್ರೇಮದ ಮಾತುಕತೆ ಅಲ್ಲಿಗೆ ಮುರಿದು ಬಿತ್ತು. ಅಲ್ಲಿಗೆ ನಾನು ನನ್ನ ಕೆರಿಯರನ್ನೇ ಮುಂದುವರಿಸಿದೆ. ನಮ್ಮ ಮದುವೆಯ ಸಂಬಂಧ ಮುರಿದು ಬೀಳುತ್ತೆ. ನಮ್ಮ ಎಂಗೇಜ್ಮೆಂಟ್ ಆದಾಗ ಎರಡೂ ಕುಟುಂಬಗಳು ಕೂಡ ಹಾಜರಿದ್ವು. ಪಂಡಿತರ ಮಂತ್ರಘೋಷಗಳ ನಡುವೆಯೇ ನಮ್ಮ ನಿಶ್ಚಿತಾರ್ಥ ಆಗಿತ್ತು. ಆದರೆ ಅಕ್ಷಯ್ ಕುಮಾರ್ ಅವರ ಅನೇಕ ಸಂಬಂಧಿಕರು ಇಂದಿಗೂ ಕೂಡ ಅಂದು ನಡೆದಿದ್ದು ಮದುವೆ ಅಂತಲೇ ನಂಬಿದ್ದಾರೆ ಅಂತಲೇ ರವೀನಾ ಹೇಳ್ತಾರೆ. ನಾವು 1998ರಲ್ಲಿ ಬೇರೆ ಬೇರೆ ಆಗೋದಕ್ಕೆ ನಿಶ್ಚಯವನ್ನು ಮಾಡ್ತೇವೆ. ಹಾಗೆಯೇ ಪ್ರತ್ಯೇಕವೂ ಕೂಡ ಆಗ್ತೇವೆ. ರವೀನಾ 3 ದಶಕದ ಹಿಂದಿನ ಸ್ಟೋರಿಯನ್ನು ಬಿಚ್ಚಿಡುವಾಗ ಬಹುಶಃ ಎಲ್ರಿಗೂ ಕೂಡ ಹಳೆಯ ಇವರ ಕೆಮಿಸ್ಟ್ರಿ ಕಣ್ಮುಂದೆ ಹಾಗೆಯೇ ಪಾಸ್ ಆಗ್ತದೆ. ಇವರಿಬ್ಬರು ಕೂಡ ಒಟ್ಟಿಗೆ ನಟಿಸಿದಂಥ ಚಿತ್ರಗಳು, ಆ ಚಿತ್ರದಲ್ಲಿನ ದೃಶ್ಯಗಳು ಎಲ್ರಿಗೂ ಕೂಡ ಹಾಗೆಯೇ ಕಣ್ಮುಂದೆ ಪಾಸ್ ಆಗ್ತದೆ. ಇವತ್ತಿಗೆ ನೋಡಿ, ಇವತ್ತಾಗಿದ್ದರೆ ಬಹುಶಃ ಬೇರೆ ರೀತಿ ಆಗ್ತಿತ್ತು. ಬಟ್ ಅವತ್ತು ಅಕ್ಷಯ್ ಕುಮಾರ್ ಆಗ್ಬೋದು, ರವೀನಾ ಆಗ್ಬೋದು ತುಂಬ ಮೆಚ್ಯೂರ್ಡ್ ಆದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಈಗ ರವೀನಾ ಮಾಡಿದ್ದು ತಪ್ಪಾ ಅಥವಾ ಅಕ್ಷಯ್ ಕುಮಾರ್ ಮಾಡಿದ್ದು ತಪ್ಪಾ ಅಂತೇಳಿ ಕೇಳಿದ್ರೆ ಯಾರ್ದು ಕೂಡ ತಪ್ಪಲ್ಲ ಅಂತಲೇ ಹೇಳ್ಬೋದು. ಇದು ಹಣೆ ಬರಹ ಅಂತೇಳಿ ಅನಿಸುತ್ತೆ. ಮೇಲ್ನೋಟಕ್ಕೆ ಇಲ್ಲಿ ರವೀನಾ ಯಾಕೆ ಇಂಡಸ್ಟ್ರಿಯನ್ನು ಬಿಡಬೇಕು ಅಂತೇಳಿ ಅಕ್ಷಯ್ ಬಯಸಿದ್ರು ಗೊತ್ತಿಲ್ಲ. ಅಕ್ಷಯ್ ಇಂಡಸ್ಟ್ರಿಯಲ್ಲಿ ಕಂಟಿನ್ಯೂ ಆಗಬೇಕಂತೆ, ರವೀನಾ ಇಂಡಸ್ಟ್ರಿಯನ್ನು ಬಿಡಬೇಕಂತೆ. ಇದು ಯಾವ ಥರ ಲಾಜಿಕ್ ಅನ್ನೋದು ಕೂಡ ಅರ್ಥ ಆಗೋದಿಲ್ಲ. ಹಾಗಾಗಿ ಇದ್ರ ಬಗ್ಗೆ ಸಹಜವಾಗಿ ಒಂದಷ್ಟು ಕುತೂಹಲಗಳು, ಗೊಂದಲಗಳು ಹಾಗೆ ಉಳಿದು ಬಿಡ್ತವೆ. ಯಾಕೆ ಈ ರೀತಿ ಅಕ್ಷಯ್ ಕುಮಾರ್ ಆಲೋಚನೆಯನ್ನು ಮಾಡಿದರು ಅಂತ ಹೇಳ್ಬಿಟ್ಟು. ಸಾಮಾನ್ಯವಾಗಿ ಅಕ್ಷಯ್ ಕುಮಾರ್ ಈ ರೀತಿ ಆಲೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಂಬೋಕ್ಕೆ ಕಷ್ಟ. ಅಂಥದ್ರಲ್ಲಿ ಈ ರೀತಿ ಆಲೋಚನೆ ಮಾಡಿದರು ಅಂತೇಳಿ ಕೇಳಿದ್ರೆ ಸಹಜವಾಗಿ ಶಾಕ್ ಆಗೇ ಆಗುತ್ತಲ್ವ. ಇಲ್ಲೂ ಕೂಡ ಹಾಗೆ ಆಗುತ್ತೆ. ಅಕ್ಷಯ್ ಕುಮಾರ್ ಈ ರೀತಿ ಏನಾದರೂ ಒಂದು ಆಲೋಚನೆಯನ್ನು ಮಾಡಿದರೆ ಅದಕ್ಕೊಂದು ದೃಢವಾದಂಥ ಕಾರಣ ಇರುತ್ತೆ. ಬಟ್ ಆ ಕಾರಣ ಏನು ಅನ್ನೋದು ಬಹುಶಃ ಈಗ ಗೊತ್ತಾಗಬೇಕಾಗಿದೆ. ಇದು ಒಂದು ಭಾಗ. ಇನ್ನೊಂದು ಭಾಗ, ಈಗ ಅಕ್ಷಯ್ ಕುಮಾರ್ ಆಸೆಯಂತೆ ರವೀನಾ ಏನಾದರೂ ಒಂದು ವೇಳೆ ಇಲ್ಲ ಸರಿ ಆಯಿತು ನಾನು ನಿನಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತೀನಿ ಅನ್ನೋ ತೀರ್ಮಾನಕ್ಕೆ ಏನಾದರೂ ಬಂದಿದ್ದಿದ್ರೆ ಬಹುಶಃ ಅದು ಕೂಡ ಹಾಗೆ ಹೋಗ್ತಿತ್ತು. ಸ್ಯಾಕ್ರಿಫೈಸ್ ಮಾಡಿದ್ದಿದ್ರೆ ರವೀನಾ ಮತ್ತು ಅಕ್ಷಯ್ ಕುಮಾರ್ ಜೊತೆಗೆ ಗಂಡ ಹೆಂಡತಿ ಆಗಿರ್ತಿತ್ತು. ಬಟ್ ಮುಂದೆ ಅದು ಯಾವ ರೀತಿ ಟರ್ನನ್ನು ಪಡೀತಿತ್ತೋ ಗೊತ್ತಿಲ್ಲ. ಮತ್ತೆ ಒಂದು ವೇಳೆ ರವೀನಾಗೆ ಏನಾದರೂ ನಟಿಸುವಂಥ ಆಸೆ ಬಂದು ಆವಾಗ ಇಂಡಸ್ಟ್ರಿಗೆ ಮತ್ತೆ ವಾಪಸ್ ಹೋಗ್ತೀನಿ ಅಂತೇಳಿ ಬೇಡಿಕೆಯನ್ನು ಇಟ್ಟಾಗ ಅಕ್ಷಯ್ ಕುಮಾರ್ ಒಪ್ಪದೇ ಇದ್ದರೆ ಆವಾಗ ಸಂಬಂಧ ಹಳಸೋದಕ್ಕಿಂತ ಇದು ಬೆಟರ್ ಅಂತೇಳಿ ಅನಿಸುತ್ತೆ. ಎಂಗೇಜ್ಮೆಂಟ್ ಅಷ್ಟೇ ಆಗಿದ್ದಲ್ವಾ, ಇದೇ ಬೆಟರ್ ಅಂತೇಳಿ ಅನಿಸುತ್ತೆ. ಸೊ ದಟ್ಟು ರವೀನಾ ಮತ್ತು ಅಕ್ಷಯ್ ಕುಮಾರ್ ಗಂಡ ಹೆಂಡತಿ ಆಗೋದು ಅಲ್ಲಿಗೆ ಕಟ್ಟಾಯಿತು ಅಂತಲೇ ಹೇಳ್ಬೋದು. ಇಂತಹ ಅದೆಷ್ಟೋ ಪ್ರೀತಿಯ ಘಟನೆಗಳು, ಪ್ರೀತಿ ಮುರಿದು ಹೋದಂಥ ಘಟನೆಗಳು ನಮ್ಮ ಚಿತ್ರರಂಗದಲ್ಲಿ, ಬಣ್ಣದ ಲೋಕಗಳಲ್ಲಿ ನಡೆದಿದ್ದಾವೆ. ಅಂತಹ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅದಕ್ಕಿಂತ ಮುಂಚೆ ರವೀನಾ ಮತ್ತು ಅಕ್ಷಯ್ ಕುಮಾರ್ ಅವರ ಈ ಸುಂದರ ಕಾಂಬಿನೇಷನ್ನ ಬಗ್ಗೆ ನಿಮಗೆ ಅನಿಸುತ್ತೆ? ಈ ಜೋಡಿಯ ಯಾವ ಸಿನಿಮಾ ಇವತ್ತಿಗೂ ಕೂಡ ನಿಮಗೆ ಕಾಡುತ್ತೆ? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಶೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.